ಮಾಡಿದರು ಶ್ರೀರಮನ ಬಾಳು ಬಂಗಾರ ಶ್ರೀಕುಮಾರ ನಿತ್ಯ ಸಾಗರ ಮಾಜಿ ಶಾಸಕರು ಎ ಪಾಪರೆಡ್ಡಿ ಸಾಹೇಬರು ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ನಮ್ಮ ಶ್ರೀಮಠದ ಪೂಜ್ಯರಾದ ಅಭಿನವ ರಾತ್ರಿ ಸ್ವಾಗತ ರೇಣುಕ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಶಂಭು ಸೋಮನಾಥ ಶಿವ ಪೂಜ್ಯರಿಂದ ಗೌರವ ಸಮರ್ಪಣೆ. ಸಂಸ್ಥಾನ ಬೃಹನ್ನರ ಶ್ರೀ ಶಸ್ತ್ರ ಬ್ರಹ್ಮ ಪೂಜ್ಯರಿಂದ ಗೌರವ ಸಮರ್ಪಣೆ. ಶ್ರೀ ವೇದಮೂರ್ತಿ ಸಾಂಬಯ್ಯಪ್ಪ ದಾಸನವರು ಜಾಗೃತ ಶ್ರೀ ವೇದಮೂರ್ತಿ ಗಣರಯ್ಯಪ್ಪ ದಾಸನ ಎಲ್ಲ ಸದಸ್ಯರು ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕಾಗಿದೆ. ಪೂಜ್ಯರ ಅಮೃತ ಹಸ್ತಗಳಿಂದ ಆಶೀರ್ವಾದವಾಗಿರುತ್ತದೆ. ಮಾಂಗಲ್ಯ ವಿಚಾರಿಯರು ಅವರಿಗೂ ಪೂಜ್ಯರು ಸುಲ್ತಾನಪುರ ಪೂಜ್ಯರು ಎಲ್ಲ ಪೂಜ್ಯರ वेदाहमेत्थमेवं विद्वा चरति गर्भेण विजायत ಅದಕ್ಕೆ ಮನುಷ್ಯರಾದ ಮೇಲೆ ನಿಸ್ವಾರ್ಥವಾಗು ದಾನಿಯಾಗು ಧರ್ಮದ ಕಾರ್ಯದೊಳಗೆ ಹೋದರೆ ಮನುಷ್ಯನಿಗೆ ಕಿಮ್ಮತ್ತದ. ಎಲ್ಲಾ ಪ್ರಾಣಿಗಳು ದಾನ ಮಾಡ್ಲಿಕ್ಕಾಗುವುದಿಲ್ಲ, ಎಲ್ಲಾ ಪಕ್ಷಿಗಳು ದಾನ ಮಾಡ್ಲಿಕ್ಕಾಗುವುದಿಲ್ಲ. ದಾನ ಮಾಡುವುದಾದ್ರೆ ಯಾರು ಮಾಡ್ತಾರ ಅಂದ್ರೆ ಅದು ಮನುಷ್ಯನೇ ಮಾಡ್ಬೇಕು. ಯಾಕಂದ್ರೆ ಮನುಷ್ಯ ಶ್ರೇಷ್ಠ ಜೀವಿ ಅಂತ ಹೇಳಿ ಈ ಜಗತ್ತಿನೊಳಗ ಶಾಸ್ತ್ರ ಪುರಾಣಗಳು ಇರ್ತದೆ. ಶ್ರೇಷ್ಠದ ಜೀವಿ ಮನುಷ್ಯ ಶ್ರೇಷ್ಠ ಆದ ಮೇಲೆ ಶ್ರೇಷ್ಠತೆಯ ಬದುಕನ್ನ ಕಳೆಯಬೇಕು, ಶ್ರೇಷ್ಠತೆಯ ಕೆಲಸಗಳನ್ನ ಮಾಡಬೇಕು, ಶ್ರೇಷ್ಠತೆಯ ಹಾದಿಯೊಳಗ ಜೀವಿಸಿದ ಅದು ಶ್ರೇಷ್ಠ ಆಗ್ತದೆ. ಆ ಹಾದಿಯೊಳಗ ಯಾವ ರಾಚೋಟಿ ವೀರ ಶಿವಾಚಾರ್ಯರ 21ನೇ ಪುಣ್ಯ ಸ್ಮರಣೋತ್ಸವ ಎಲ್ಲದೂ ಕೂಡ ನೋಡಿ, ಅವರು ಇದ್ದಾಗ ಒಳ್ಳೆಯದು ಮಾಡ್ಯಾರ. ದೇಹದ ತ್ಯಾಗ ಮಾಡಿ ಆತ್ಮವನ್ನು ನಿಲ್ಲಿಸಿ ಸಾಮೂಹಿಕ ವಿವಾಹ, ಧರ್ಮ ಸೇವೆ, ಪುರಾಣ ಅಂತಕ್ಕಂಥದ ಪುಣ್ಯ ಕಾರ್ಯಗಳನ್ನು ಕೂಡ ಅವರು ನಡೆಸಿಕೊಂಡು ಹೊರಟಿದ್ದಾರೆ. ಅಂದ್ರೆ ನಮ್ಮ ರಾಚೋಟಿ ವೀರ ಶಿವಾಚಾರ್ಯರ ದೇಹ ನಮಗೆ ಕಾಣುವುದಿಲ್ಲ, ಆದ್ರೆ ಆತ್ಮ ಎಲ್ಲರ ಮನದೊಳಗ ಗುರುವಿನ ಸ್ಮರಣೆ ಒಳಗೆ ನಿಂತದ. ಅಂದ್ರೆ ಈ ಎಲ್ಲ ದೈವವೇ ಸಾಕ್ಷಿಯಾಗಿರುತ್ತದೆ, ದೈವವೇ ಸಾಕ್ಷಿಯಾಗಿರುತ್ತದೆ. ಬಹುಶಃ ಒಬ್ಬ ಕಾಲದವ್ರನ್ನ ಕರ್ಕೊಂಡು ಹೋಗ್ತೀವಿ, ನಾವು ಸರ್ಕಸ್ ಮಾಡ್ಬೇಕಾಗ್ತದ. ಇವತ್ತು ಇಷ್ಟೊಂದು ಪೂಜ್ಯರು ಬಂದು
ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ ನೀವೆಷ್ಟು ಪುಣ್ಯವಂತರು ಅನ್ನುವಂಥದ್ದು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಮದುವೆ ಆಗಿದ್ರು ಕೂಡ ಇಲ್ಲಿ 600 ಜನ 6,000 ಜನರ ಮನಸ್ಸು ನಿಮಗೆ ಒಳ್ಳೆಯದಾಗಲಿ, ಅದರ ಪೂಜ್ಯರ ಆಶೀರ್ವಾದ, ದಿಗ್ಬಸವೇಶ್ವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸುವಂತ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಕಾರ್ಯಕ್ರಮ ತಾಯಂದ್ರೆ ಬಹಳಷ್ಟು ಜನ ಬಂದಿದೆ. ಆದರೆ ಅವರ ಆಶೀರ್ವಾದ ತಗೊಳ್ಳಕ್ಕೆ ಆ ಕಾರಣದಿಂದ ಈ ಮುದ್ದು ಮಕ್ಕಳನ್ನು 6 ಜೋಡಿ ಲಗ್ನ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ಈ ಪುರುಷರ ಆಶೀರ್ವಾದಕ್ಕೆ ಈ ಊರಿನ ಜನ್ಮ ಆಶೀರ್ವಾದ ಕೊಟ್ಟು ಅವರು ಬಹಳ ಸುಖವಾಗಿಲ್ಲ ಅಂತ ಆ ಭಗವಂತ ಆಶೀರ್ವಾದ ಮಾಡಿ ಅಂತ ಹೇಳಿ ಅದು ಸುಕ್ಷೇತ್ರವಾಗ್ತದೆ. ಯಾವುದು ವಿಶ್ವಾಸ ಇರ್ತದಲ್ಲ ಅದು ಕೂಡ ಶಿವನ ಜಗತ್ತು. ಈ ಅದಕ್ಕೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಕಲಾಪ್ರದರ್ಶನವಾದ ಶುಭಾಚರಣೆ ಮಹಾಸ್ವಾಮಿಗಳು ಬೃಹನ್ಮಠ ನೀಡಲು ಪೂಜೆ ನಿಮ್ಗೆ ಏನು ಕೆಲಸ ಅಷ್ಟು ಮಾಡ್ರೆ ಹಾಗೆ ಇಂದಿನ ದಿವಸ ನಾವು ನಮ್ಮ ಮಾಡಿದಾಗ ಗುಡಿಯಾಗ ಕೂಡ್ತೇವಂತ ಆ ಹಾದಿಯೊಳಗ ಎಲ್ಲರೂ ನಿಸ್ವಾರ್ಥವಾಗಿ ಯಾವುದು ಇರ್ತದ ಅಂದ್ರೆ ಒಂದು ಗ್ರಾಮದೊಳಗೆ ದೇವಸ್ಥಾನ, ಒಂದು ಗ್ರಾಮದೊಳಗೆ ಮಠಗಳೇನಿರ್ತದಲ್ಲ ಅದು ನಿಸ್ವಾರ್ಥವಾಗಿರ್ತದೆ. ನೀವೆಲ್ಲರೂ ಕುಳಿತುಕೊಂಡ್ರಿ ಈ ಎಲ್ಲಾ ಧರ್ಮಸಭೆ ಹಾಗೂ ಸಾಮೂಹಿಕ ವಿವಾಹದ ಆಗಮಿಸಿರತಕ್ಕ ಇದು ಮಹಾತ್ಕಾರಲ್ವ ನಮಗೆ ಮಾತ್ರ ಪೂರ್ತಿ ಪಡೆಯುವ ಸಂತೋಷ ಆಗೈತೆ. ಇದೇ ರೀತಿಯಾಗಿ ಆ ರಾಜೋಟಿ ವಿಶ್ವಾಚಾರ್ಯರು ನಡೆಸಿಕೊಳ್ಳಿ ಅಂತೇಳಿ ನನ್ನ 2 ಮಾತುಗಳು ಅನ್ಕೊಂಡಾರೆ. ಜೀವನದಲ್ಲಿ ಮುಂದುವರೆದು ಜೀವನ ಸಾಗಿಸುತ್ತಿದ್ದಾಗ ಅವರ ಜೀವನ ತಟಸ್ಥ ಎಂದಾಗ ಅನುಕೂಲವಾಗುವುದೇ ಇಂಥ ಸಾಮೂಹಿಕ ವಿವಾಹ. ನಾವು ನೀವೆಲ್ಲರೂ ಸಾಮೂಹಿಕ ಮದುವೆಗೆ ಆದ್ಯತೆ ನೀಡೋಣ. ನೂತನ ಒಂದು ಒಡಲ ಬಾಳು ಸುಗಮಯವಾಗಲಿ. ಈ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ದಿಗ್ಬಸವೇಶ್ವರನ್ನು ಬರವರ್ಷವಾಗಿ ನಿಮ್ಮೆಲ್ಲರಿಗೆ ಸಂತಾನ ಪ್ರಾಪ್ತಿ ಅನ್ವಯಿಸಲಿ ಎಂದು ಆಶಿಸುತ್ತಾ ನನ್ನ 2 ಮಾತು ವಿರಾಮ ನೀಡುತ್ತೇನೆ. ಹೇಳೋದಲ್ಲ, ಮುಸ್ಲಿಂ ಬಾಂಧವರು ಭಾವೈಕ್ಯದ ಸಂಕೇತ. ಇವತ್ತು ಯಾವುದಾರ ಊರಿದ್ರೆ ಅದು 13 ಅಂದ್ರೆ ತಪ್ಪಾಗೋದಿಲ್ಲ. ಬಹಳಷ್ಟು ಊರ ಕಾರ್ಯಕ್ರಮ ಮಾಡ್ತಾರೆ, ಒಬ್ಬೊಬ್ಬರು ಮಾರಿ ಒಂದೊಂದು ಕಡೆ ಇರ್ತಾರೆ. ಆದ್ರೆ ಲಿಂಗೈಕ್ಯ ರಾಜಕೋಟೆಗಿರಿ ಶಿವಾಚಾರ್ಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಇಟ್ಟಿ ಬಸವೇಶ್ವರ ದೇವಸ್ಥಾನ ಪ್ರಾಂಗಣದಲ್ಲಿ ನಡೀತದ ಅಂತ ಬಳಕ ನಮ್ಮದೂ ಕೂಡ ಅಡಿಲು ಸೇವೆ ಇರಲಿ ಅಂತೇಳಿ ಮುಸ್ಲಿಂ ಬಾಂಧವರು ಇವತ್ತಿನ ದಿನ ಸುಮಾರು 5 ಟನ್ ಅದು ಕಲಂಟೆಯನ್ನು ತಂದು ಎಲ್ಲರಿಗೂ ಕೂಡ ವಿತರಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬಹಳಷ್ಟು ಬಿಸಿಲದ ತಣ್ಣಗಿನ ನೀರು ಕುಡಿಯಿರಿ ಅಂತ ಹೇಳಿ ಸುಮಾರು 2,000 ಲೀಟರ್ ಅವೇನು ಕೋಲ್ಡ್ ಲೀಟರ್ ನೀರಂತರ ಅಂತಹ ಕೋಲ್ಡ್ ಲೀಟರ್ ಕೂಡ ತಂದು ಎಲ್ಲಾ ಬಂದಿರತಕ್ಕಂತ ಭಕ್ತಾದಿಗಳಿಗೆ